ನನಗೊಂದು ಶ್ರೇಷ್ಠವಾದ ಮೂರ್ತಿಗಳನ್ನು ಒಂದು ಕಾಣಿಕೆಯಾಗಿ ಕೊಡುವಂಥ ಒಂದು ಸೌಭಾಗ್ಯವನ್ನು ನೀವೆಲ್ಲ ಬೊಪ್ಪಣ್ಣವರೆಲ್ಲ ಸೇರಿ ಕಲ್ಪಿಸ್ಕೊಟ್ಟಿದ್ದೀರಾ. ಈ ಸಂದರ್ಭದಲ್ಲಿ ನನ್ನ ಜೊತೆಗೆ ಎಲ್ಲ ಸ್ನೇಹಿತರು, ನಮ್ಮ ಗೋಪಿಕುಂಟೆ ಕುಮಾರ ಮೇಷ್ಟ್ರು, ಹಾಗೆ ನಮ್ಮ ಭಾಸ್ಕರ್, ಚಿಕ್ಕಣ್ಣ, ನಾದೂರ್ ಕುಮಾರು, ಮುದ್ರಾಜು, ಆ ದೇವರ ಅನುಗ್ರಹ ಎಲ್ಲರ ಮೇಲೂ ಇರಬೇಕು ಅಂತೇಳಿ ನಾನು ಕೂಡ ಬಂದೆ. ಭಾಳ ಅದ್ಭುತವಾಗಿ ಆಗಿದೆ ಕೆಲಸ. ಮುಂದೆ ಕೂಡ ಇದೇ ರೀತಿ ಪೂಜೆ ಪುನಸ್ಕಾರ ಆಗಲಿ. ಒಂದು ಶುಭ ಅನ್ನೋ ರೀತಿ ಇವತ್ತು ಮಳೆ ಕೂಡ ಇವತ್ತೇ ಬಂದಿದೆ ಶಿರಾ ತಾಲೂಕಿಗೆ. ಎಲ್ಲ ಒಂದು ಕಡೆ ಬರಗೂರಿನಲ್ಲಿ ನೀವು ಪ್ರತಿಷ್ಠಾಪನೆ ಮಾಡಿರೋ ಶ್ರೀರಾಮ್ ದೇವರು ಇಡೀ ತಾಲೂಕಿಗೆ ಎಲ್ಲ ಕಡೆ ಮಳೆ ಬಂದಿದೆ ಇವತ್ತು. ಸೊ ಮಳೆ ಕೊಡುವಂಥದ್ದಾಗಿದೆ. ಹಾಗಾಗಿ ದೇವರೆಲ್ಲರಿಗೂ ಆಶೀರ್ವಾದ ಕೊಡಲಿ. ರಾಮರಾಜ್ಯ ಸ್ಥಾಪನೆ ಆಗಬೇಕು ಅನ್ನೋದು ನಮ್ಮ ಪರಿಕಲ್ಪನೆ. ಅದು ಒಂದು ದೇಶದ ಪ್ರಧಾನಿಯಿಂದ ಹಿಡಿದು ಎಲ್ಲೋ ಒಂದು ಕಡೆ ನಾವು ಎಲ್ಲರಿಗೂ ಗೊತ್ತಿದೆ, ನಾವು ಮೊದಲಿಂದ ಕೂಡ ನಮ್ಮದೇ ಆದಂಥ ಆಚಾರ ವಿಚಾರ ಸಂಪ್ರದಾಯ ನಡ್ಸ್ಕೊಂಡು ಬಂದಿರುವಂಥ ಜನ. ಹಾಗಾಗಿ ರಾಮರಾಜ್ಯನೇ ಯಾಕೆ ಹೇಳ್ತೀವಿ ಅಂದರೆ ಅದು ಎಲ್ಲರಿಗೂ ಕೂಡ ಒಂದು ನ್ಯಾಯ ಕೊಡುವಂಥ ಒಂದು ಪರಿಕಲ್ಪನೆ ರಾಮರಾಜ್ಯದ ಪರಿಕಲ್ಪನೆ. ಏನಿವತ್ತು ನಾವು ಸಮಪಾಲು ಸಮಬಾಳು ಸರ್ವೋಜನೋ ಸುಖಿನೋ ಭವಂತು ಅಂತ ಹೇಳ್ತೀವಿ, ಆ ಪರಿಕಲ್ಪನೆಯಲ್ಲಿ ರಾಮರಾಜ್ಯ ನಡೀತಾ ಇತ್ತು. ಮುಂದೆ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜರಿಲ್ಲ ಅಂದರೂ ಕೂಡ ಯಾರು ಜನಪ್ರತಿನಿಧಿಗಳಾಗಿ ಆಯ್ಕೆ ಆಗ್ತಾರೆ ಅವರೆಲ್ಲರನ್ನೂ ಸಮಾನವಾಗಿ ಜಾತ್ಯತೀತವಾಗಿ ಕಾಣಬೇಕಾಗತ್ತೆ. ಅದು ಶ್ರೀರಾಮ ದೇವರ ದೇವಸ್ಥಾನ ನಮ್ಮಲ್ಲಿ ಬಹಳ ಕಡಿಮೆ. ಒಂದು ಇಡೀ ತಾಲೂಕಲ್ಲಿ ಶಿರಾದಲ್ಲಿ ಒಂದಿದೆ, ಬರಗೂರು ಕಲ್ಗೋನಹಳ್ಳಿನಲ್ಲಿ ಒಂದಿದೆ, ಕಡಿಮೆ. ಇನ್ನೆಲ್ಲ ಕಡೆ ಇದೆ. ಇದರ ಜೊತೆಗೆ ಈ ಕಾರ್ಯವನ್ನು ಸಾಕಾರಗೊಳಿಸಿದಂಥ ಪ್ರತಿಯೊಬ್ಬರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ, ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇದೇ ರೀತಿ ಪೂಜಾ ಪುನಸ್ಕಾರಗಳು ಮುಂದುವರಿಲಿ. ಈ ಮುಂದಿನ ಯುವ ಪೀಳಿಗೆ ಮಕ್ಕಳೇನಿದ್ದಾರೆ ಎಲ್ಲ ನೋಡಿ ಕಲಿತಾರೆ. ಅವರು ಇವತ್ತು ಏನು ನಮ್ಮ ಹಿರಿಯರು ಮಾಡ್ತಿದ್ದಾರೆ ಆ ಮಕ್ಕಳಲ್ಲಿ ತಾನಾಗಿ ಇವತ್ತು ಈ ಟಿವಿ ಮಾಧ್ಯಮ ಸೀರಿಯಲ್ ಯುಗದಲ್ಲಿ ಇದು ಸಿಗೋದೇ ಕಷ್ಟ ಮಕ್ಕಳಿಗೆ. ಸೊ ಹಾಗಾಗಿ ಎಲ್ಲ ಕೂಡ ಯಶಸ್ವಿಯಾಗಿ ಆಗಿದೆ. ಒಳ್ಳೇದು ಮಾಡಲಿ ದೇವರು ಬರಗೂರಿನ ಎಲ್ಲ ಸ್ನೇಹಿತರಿಗೆ ಮತ್ತು ಇಡೀ ನಮ್ಮ ನಾಡಿಗೆ ಒಳ್ಳೇದಾಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮಾತಾಡ್ತಾ, ಮತ್ತೊಂದು ವಿನಂತಿ ಏನಂತ ಹೇಳಿದ್ರೆ, ನಮ್ಮೂರಿನಲ್ಲಿ ಹೊಸಳ್ಳಿನಲ್ಲಿ ಇದೇ 28, 29, 30ನೇ ತಾರೀಕು 3 ದಿವಸಗಳ ಕಾಲ ನಮ್ಮಲ್ಲೂ ಕೂಡ ದೇವಸ್ಥಾನಗಳು ನಮ್ಮ ತಂದೆ ಕಾಲದಲ್ಲಿ ಅವರ ಹಿಂದಿನ ಕಾಲದಲ್ಲಿ ಕೂಡ ಕನ್ಸ್ಕೊಂಡಿದ್ರು ನಮ್ಮೂರಲ್ಲಿ ದೇವಸ್ಥಾನಗಳು ಚೆನ್ನಾಗಿ ಆಗಬೇಕು ಅಂತೇಳಿ. ಕಾರಣಾಂತರಗಳಿಂದ ಸರಿಯಾಗಿ ಆಗಿರಲಿಲ್ಲ. ಎಲ್ಲೋ ಒಂದು ಕಡೆ ಕಳೆದ 5 ವರ್ಷಗಳಿಂದ ನಾವು ಆ ನಿರ್ಮಾಣ ಕಾರ್ಯ ಪ್ರಾರಂಭ ಮಾಡಿ ಈಗ ಅದು ಉದ್ಘಾಟನೆಗೆ ಸಿದ್ಧವಾಗಿದೆ. ತಾವು ಕೂಡ ನಿಮ್ಗೆ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ಇದೇ ಆಹ್ವಾನ ಅಂತ ತಿಳ್ಕೊಂಡು ದಯವಿಟ್ಟು 3 ದಿವಸ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ 3 ದಿವಸ ಇರುತ್ತೆ. ಭಾನುವಾರ ವಿಶೇಷವಾಗಿ ದೊಡ್ಡ ಕಾರ್ಯಕ್ರಮ ಇರುತ್ತೆ. ನಿಮ್ಗೆ ಯಾವತ್ತು ಅನುಕೂಲ ಆಗುತ್ತೆ ಅವತ್ತು ಬಂದು, ಅಲ್ಲೂ ಕೂಡ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ನಿರ್ಮಾಣ ಆಗಿದೆ, ಒಂದು ಶಿವನ ದೇವಸ್ಥಾನ ಬೈರಲಿಂಗೇಶ್ವರ ನಿರ್ಮಾಣ ಆಗಿದೆ, ಹಾಗೆ ಒಂದು ಗಣಪತಿ ವಿಘ್ನೇಶ್ವರನ ದೇವಸ್ಥಾನ, ಒಂದು ನವಗ್ರಹ ಮಂಟಪ ಕೂಡ ರೆಡಿಯಾಗಿದೆ. ಜೊತೆಗೆ ಒಂದು ಅಶ್ವತ್ಥ ಕಟ್ಟೆ ಕೂಡ ಪುನರ್ನವೀಕರಣ ಮಾಡಿ ಇದೆಲ್ಲ ಒಂದು ಊರಿಗೆ ಶೋಭೆ ತರುವಂಥ ಕೆಲಸ. ಹಾಗಾಗಿ ಇವತ್ತೇನು ನಗರ ಪ್ರದೇಶದಲ್ಲಿ ನಾವು ನೋಡ್ತಾ ಇದ್ವಿ, ನಮ್ಮ ಭಾಗದಲ್ಲಿ ಶಿರಾ ವಿಶೇಷವಾಗಿ ದೇವಸ್ಥಾನಗಳಿಗೆ ಬಹಳ ದೊಡ್ಡ ಹೆಸರಾಗಿದೆ. ನಾವು ಇತಿಹಾಸ ಪ್ರಸಿದ್ಧ ದೇವಸ್ಥಾನಗಳಿದ್ದಾವೆ ನಮ್ಮಲ್ಲಿ ಶಿರಾದಲ್ಲಿ. ಅದು ಮೇಲ್ಕುಂಟೆ ನಮ್ಮ ಚೆಲುವರಾಯ ಸ್ವಾಮಿ ದೇವಸ್ಥಾನ ಇರ್ಬೋದು, ಹಾಗೆ ಶಿರಾದಲ್ಲಿ ದುರ್ಗಮ್ಮನ ದೇವಸ್ಥಾನ ಇರ್ಬೋದು, ಮಾರಮ್ಮ ಕರಿಯಮ್ಮನ ದೇವಸ್ಥಾನ, ಅವೆಲ್ಲ ಎಲ್ಲ ಒಂದು ಕಡೆ ಒಂದು ಟೂರಿಸ್ಟ್ ಜಾಗ, ಪ್ರವಾಸೋದ್ಯಮ ಆಗುವಂಥ ಜಾಗಗಳು ನಮ್ಮಲ್ಲಿ ಇದ್ದಾವೆ. ಅದರ ಜೊತೆಗೆ ಆ ಕಡೆ ನೀವು ಇದ್ರ ಕಡೆ ಹೋದರೆ ಮೂಗನಹಳ್ಳಿ ಆ ಭಾಗ, ಅಲ್ಲಿ ಅಮ್ಮಾಜಿ ಕಾವಲೇಶ್ವರಿ ದೇವಸ್ಥಾನ ಇದೆ, ಅದು ದೊಡ್ಡ ದೇವಸ್ಥಾನ. ಹಾಗೆ ಇದರಲ್ಲಿ ಮಾಗೋಡ್ನಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ, ಇನ್ನು ಯಾದಗಿನ ರಂಗಧಾಮ ಇರ್ಬೋದು ಅಲ್ವಾ. ನಾವು ಇಲ್ಲೆಲ್ಲ ಹೋಗ್ತೀವಿ, ಹೊರಗಡೆಯಿಂದ ಜನ ಬಂದು ಹೋಗುವಂಥ ಜಾಗಗಳಿವೆಲ್ಲ. ಹಾಗಾಗಿ ಇದು ಶಿರಾ ಅಂದರೆ ಒಂದು ದೇವರುಗಳ ಕ್ಷೇತ್ರ, ಪುಣ್ಯಕ್ಷೇತ್ರ ಆಗಲಿ ಮುಂದೆ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಆಶೀರ್ವಾದಕ್ಕೆ ನನ್ನನ್ನು ಪಾತ್ರ ಮಾಡೋದಕ್ಕೆ ನಿಮ್ಗೆಲ್ಲರಿಗೂ ನಾನು ನಮಸ್ಕಾರಗಳು ತಿಳಿಸಿ